ಧಾರವಾಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಾವು ಮೇಳವನ್ನ 5 ದಿನಗಳವರೆಗೆ ಆಯೋಜನೆ ಮಾಡಲಾಗಿದೆ. ನಿನ್ನೆಯಿಂದ 5 ದಿನಗಳವರೆಗೆ ನಡೆಯಲಿರುವ ಮಾವು ಮೇಳದಲ್ಲಿ ವಿಶ್ವದ ದುಬಾರಿ ಮಾವು ಬೆಳೆದ ರೈತರಂತಹ ಪ್ರಮೋದ್ ಗಾವಂಕರ್ ಅವರು ಅತ್ಯಂತ ಹೆಚ್ಚು ಬೆಲೆ ಬಾಳುವ ಮಾವನ್ನ ಮಾರಾಟಕ್ಕೆ ತಂದಿದ್ರು. ಜಪಾನ್ ದೇಶದ ಮಿಯಾಜಾಕಿ ಮಾವಿನ ಹಣ್ಣನ್ನ ನೋಡಲು ಜನರು ಮುಗಿಬಿದ್ದಿದ್ದಾರೆ. ಮಿಯಾಜಾಕಿ ತಳಿಯ ಮಾವು ಪ್ರತಿ ಕೆಜಿಗೆ 2,70,000 ರೂಪಾಯಿ ಆಗಿದ್ದು, ಈ ದರವನ್ನ ನೋಡಿ ಜನರು ಹುಬ್ಬೇರಿಸಿದ್ರು. ಈ ಬಾರಿ ರೈತ ಪ್ರಮೋದ್ ಗಾವಂಕರ್ ಒಂದೇ ಗಿಡದಲ್ಲಿ ಬೆಳೆದ 24 ಹಣ್ಣುಗಳನ್ನ ಈ ಬಾರಿ 24 ಮಾವಿನ ಹಣ್ಣು ಖರೀದಿಗೆ ಜನರು ಬುಕ್ಕಿಂಗ್ ಮಾಡಿದ್ದಾರೆ. ಪ್ರತಿ ಒಂದು ಹಣ್ಣಿನ ಬೆಲೆ 10,000 ನಿಗದಿಯಾಗಿದ್ದು, ಈ ಮಾವಿನ ಹಣ್ಣನ್ನ ನೋಡಲು ಜನರು ಮುಗಿಬಿದ್ದಿದ್ರು. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದರೆ ಹೆಚ್ಚುವರಿ ಹಣ ನೀಡಬೇಕಾಗುತ್ತದೆ ಎಂದು ಇದೀಗ ಕುಡುಕರು ರೈತರ ಹೊಲ ಗದ್ದೆಗಳಲ್ಲಿ ಕುಡಿಯಲು ಪ್ರಾರಂಭ ಮಾಡಿದ್ದಾರೆ. ರೈತರ ಹೊಲದಲ್ಲಿರುವ ಮರದ ನೆರಳಿನಲ್ಲಿ ಕುಡಿದು ಮೋಜು ಮಸ್ತಿ ಮಾಡುವ ಕುಡುಕರು ಎಲ್ಲೆಂದರಲ್ಲಿ ಮದ್ಯ ಬಾಟಲಿ ಬಿಸಾಕ್ತಾ ಇರುವ ಹಿನ್ನೆಲೆ ಗಾಜಿನ ಚೂರುಗಳಿಂದ ಎತ್ತುಗಳಿಗೆ, ರೈತರ ಕಾಲುಗಳಿಗೆ ಚುಚ್ಚಿ ಗಾಯ ಆಗ್ತಾ ಇದೆ. ಉಳುಮೆ ಮಾಡುವುದಕ್ಕೆ ಆಗದೆ ರೈತರು ಮನೆಯಲ್ಲಿಯೇ ಕೂರುವ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ರೈತರಿಗೆ ಮತ್ತು ಎತ್ತುಗಳ ಕಾಲುಗಳ ಗಾಯದಿಂದಾಗಿ ಬಳಲ್ತಾ ಇವೆ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಡಲಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಉತ್ತಂಗಿ, ಇಟಗಿ ಕುಡುಕರ ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಿ ರೈತರಿಗೆ ಸಹಾಯ ಮಾಡಿ ಅಂತ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದೇಶ್ ಆಗ್ರಹಿಸಿದ್ದಾರೆ. ವಿಶ್ವ ತಾಯಂದಿರ ದಿನಾಚರಣೆ ಹಿನ್ನೆಲೆಯಲ್ಲಿ ಮಕ್ಕಳಿಂದ ತಾಯಂದಿರಿಗೆ ಪಾದಪೂಜೆ ನೆರವೇರಿಸಿದ ಅಪರೂಪದ ಪ್ರಸಂಗ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದ ಬಸವೇಶ್ವರ ನಗರದಲ್ಲಿ ನಡೆದ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನೂರಾರು ತಾಯಂದಿರಿಗೆ ಮಕ್ಕಳು ಪಾದಪೂಜೆ ನೆರವೇರಿಸಿದ್ರು. ಇನ್ನು ಮಕ್ಕಳು ಪಾದಪೂಜೆ ಮಾಡುವುದನ್ನು ನೋಡಿ ತಾಯಂದಿರು ಭಾವುಕರಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.